ಪಾಲಿಟಿಕ್ಸ್ ಸೇರ್ಬೇಕು ಅಂತ ಏನದು ಪ್ಲಾನಿಂಗ್ ಇಲ್ಲ ಏನಿಲ್ಲ. ಸಿ ಇವನ್ ಮಲ್ಲಿಕಾರ್ಜುನ್ ಅವರು ಎಂದೂ ನಾನು ಪಾಲಿಟಿಕ್ಸ್ ಸೇರ್ಬೇಕು ಅಂತ ಅವರು ಕೂಡ ಪ್ಲಾನ್ ಮಾಡಿಲ್ಲ. ನಮ್ಮ ಮದ್ವೆ ಆಗಿದ್ದ ವರ್ಷ 98ನಲ್ಲಿ. ಸೊ ಅವಾಗ ಅಪ್ಪಾಜಿಯವರು MP ಚುನಾವಣೆ ನಿಂತ್ಕೊಂಡು ಗೆದ್ದ ನಂತರ ಬೈ ಎಲೆಕ್ಷನ್ ಅಲ್ಲಿ ಮಲ್ಲಿಕಾರ್ಜುನ್ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿರೋದು. ಸೊ ಇವತ್ತು ಐ ಥಿಂಕ್ ಹಿಸ್ಟ್ರಿ ಇಸ್ ರಿಪೀಟಿಂಗ್. ಸಮರ್ಥ್ ಅವರು ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ನಾಟ್ ಅ ಪ್ಲಾನ್ ಎಂಟ್ರಿ. ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು, ಮಕ್ಕಳನ್ನ ಪಾಲಿಟಿಕ್ಸ್ ಸೇರಿಸಬೇಕು ಇಲ್ಲ. ಇದು ಐ ಥಿಂಕ್ ಸಿಚುವೇಶನ್ಸ್ ಫೆಲ್ ಇನ್ ಪ್ಲೇಸ್ ಅಂತ ಹೇಳ್ಬೇಕು. ಅಪ್ಪಾಜಿಯವರ ಒಂದು ಕ್ಷೇತ್ರ ತೆರವಾಗಿದ್ದು, ಮತ್ತೆ ಅವ್ರ ತಂದೆ ಮತ್ತೆ ನನ್ನ ಚುನಾವಣೆಯಲ್ಲಿ, ಅಪ್ಪಾಜಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಓಡಾಡಿದ್ದಾರೆ. 2019 ಇಂದ ಇಂಡಿಯಾಕ್ಕೆ ವಾಪಸ್ ಬಂದ ನಂತರ ಸಮರ್ಥ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಅಲಾಂಗ್ ವಿತ್ ಪೊಲಿಟಿಕಲ್ ಕಮಿಟ್ಮೆಂಟ್ಸ್, ನಮ್ಮ ಇಂಡಸ್ಟ್ರಿ ಆಯ್ತು, ಎಜುಕೇಶನ್ ಅಸೋಸಿಯೇಷನ್ ಎಲ್ಲ ವರ್ಕ್ನಲ್ಲೂ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಜೊತೆ ಆಕ್ಟಿವ್ ಆಗಿದ್ದಾರೆ. ಸೊ ಎಲ್ಲೋ ಪೀಪಲ್ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಸಮರ್ಥ್ ಆಸ್ ಅ ಲೀಡರ್, ನಾಟ್ ಪುಟಿಂಗ್ ಹಿಮ್ ಆನ್ ಅ ಪೆಡೆಸ್ಟಲ್, ಬಟ್ ನಮ್ಮಲ್ಲಿ ಸಾಮಾನ್ಯನಾಗಿ ನಮ್ ಜೊತೆ ಬೆರೆತು ಒಳ್ಳೆ ರೀತಿ ನಮ್ಮ ಕಷ್ಟ ಸುಖ ಹಂಚ್ಕೊಳ್ತಾರೆ ಅನ್ನೋ ರೀತಿನಲ್ಲಿ. ಯಾಕಂದ್ರೆ ನೀವ್ ಯಾರನ್ನೇ ಕೇಳಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಮಗ ಅಂತೆ ಆ ಭಾವನೆನೆ ಬರ್ತಾ ಇದೆ ಅವ್ರಿಗೆ.